ನಮಸ್ಕಾರ ವೀಕ್ಷಕರೇ, ನಿತ್ಯ ಸಮೃದ್ಧಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಚಕ್ರದ 2ನೇ ರಾಶಿ ವೃಷಭ ರಾಶಿ. ಕೃತಿಕ ನಕ್ಷತ್ರದ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರದ ಪೂರ್ಣ 4 ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ 1ನೇ ಮತ್ತು 2ನೇ ಪಾದಗಳು ಈ ರಾಶಿಯ ವ್ಯಾಪ್ತಿಗೆ ಬರುತ್ತದೆ. ಈ ರಾಶಿಯ ಅಧಿಪತಿ ಸೌಂದರ್ಯ, ಕಲೆ, ಆಕರ್ಷಣೆ ಮತ್ತು ಸಂಪತ್ತು, ವಾಹನ ಸುಖದ ಕಾರಕನಾದ ಶುಕ್ರ ಗ್ರಹ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಕಷ್ಟಪಟ್ಟು ದುಡಿಯುವ ಸ್ವಭಾವದವರು, ಪ್ರಾಮಾಣಿಕರು ಮತ್ತು ಸ್ಥಿರ ಮನಸ್ಸಿನವರು. ಆದರೆ ಶುಕ್ರನ ಸ್ಥಾನ ದುರ್ಬಲವಾದಾಗ ಹಣಕಾಸಿನ ಮುಗ್ಗಟ್ಟು, ಕೌಟುಂಬಿಕ ಅಶಾಂತಿ ಮತ್ತು ನಿರುತ್ಸಾಹ ಎದುರಾಗಬಹುದು. ಈ ವಿಡಿಯೋದಲ್ಲಿ ವೃಷಭ ರಾಶಿಯವರು ಪೂಜಿಸಬೇಕಾದ ಮುಖ್ಯ ದೇವತೆಗಳು, ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಪವಿತ್ರ ತಾಣಗಳು ಮತ್ತು ಮನೆಯಲ್ಲೇ ಮಾಡಬಹುದಾದ ಶಕ್ತಿಯುತ ಪೂಜಾ ವಿಧಾನಗಳನ್ನು ವಿವರವಾಗಿ ನಾನಿಂದು ತಿಳಿಸುತ್ತೇನೆ. ವೃಷಭ ರಾಶಿಯವರು ಪೂಜಿಸಬೇಕಾದ ಪ್ರಮುಖ ದೇವತೆಗಳು: ಮೊದಲನೆಯದಾಗಿ ಶ್ರೀ ಮಹಾಲಕ್ಷ್ಮಿ, ಆರ್ಥಿಕ ಸಿದ್ಧಿಗಾಗಿ. ಶುಕ್ರನ ಆಧಿಪತ್ಯ ಇರುವುದರಿಂದ ವೃಷಭ ರಾಶಿಯವರಿಗೆ ಪ್ರಥಮ ಉಪಾಸ್ಯ ದೇವತೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಕೃಪೆ ಇದ್ದರೆ ಶುಕ್ರನ ಅನುಗ್ರಹದಿಂದ ಸಕಲ ಭೋಗ ಭಾಗ್ಯಗಳು ಲಭಿಸುತ್ತವೆ. ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವುದು ಶ್ರೇಷ್ಠ. ಎರಡನೆಯದಾಗಿ ಶ್ರೀ ಮಹಾವಿಷ್ಣು ಅಥವಾ ವೆಂಕಟೇಶ್ವರ, ಗ್ರಹದೋಷ ನಿವಾರಣೆಗಾಗಿ. ಲಕ್ಷ್ಮಿ ಕಟಾಕ್ಷ ಸ್ಥಿರವಾಗಿ ನೆಲೆಯೂರಲು ಶ್ರೀಮನ್ನಾರಾಯಣ ಅಥವಾ ತಿರುಪತಿ ಬಾಲಾಜಿಯ ಆರಾಧನೆ ಅತಿ ಮುಖ್ಯ. ವಿಷ್ಣು ಸಹಸ್ರನಾಮ ಪಠಣವು ಜೀವನದ ಆಕಸ್ಮಿಕ ಸಂಕಟಗಳನ್ನು ದೂರ ಮಾಡುತ್ತದೆ. ಮೂರನೆಯದಾಗಿ ಅನ್ನಪೂರ್ಣೇಶ್ವರಿ ಮತ್ತು ದುರ್ಗಾದೇವಿ, ಕುಟುಂಬ ಸಾಮರಸ್ಯಕ್ಕಾಗಿ. ವೃಷಭ ರಾಶಿಯವರಿಗೆ ಅನ್ನಪೂರ್ಣೇಶ್ವರಿ ದೇವಿಯ ಆರಾಧನೆ ಬಹಳ ಒಳ್ಳೆಯದು. ಮನೆಯಲ್ಲಿ ಎಂದಿಗೂ ಧಾನ್ಯ ಸಂಪತ್ತಿನ ಕೊರತೆ ಬರದಂತೆ ದೇವಿ ರಕ್ಷಿಸುತ್ತಾಳೆ. ನಾಲ್ಕನೆಯದಾಗಿ ಪರಮಶಿವ, ಮನಃಶಾಂತಿ ಮತ್ತು ಆರೋಗ್ಯಕ್ಕಾಗಿ. ಶುಕ್ರನಿಗೆ ಸಂಜೀವಿನಿ ವಿದ್ಯೆಯನ್ನು ನೀಡಿದ ಗುರು ಶಿವ. ಆದ್ದರಿಂದ ಸೋಮವಾರ ಅಥವಾ ಪ್ರದೋಷ ದಿನಗಳಲ್ಲಿ ಶಿವನಿಗೆ ಜಲಾಭಿಷೇಕ ಮಾಡಿ ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪಿಸುವುದರಿಂದ ಆರೋಗ್ಯ ಮತ್ತು ಮಾನಸಿಕ ಧೈರ್ಯ ಹೆಚ್ಚಾಗುತ್ತದೆ. ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಪುಣ್ಯಕ್ಷೇತ್ರಗಳು: ಕಂಜನೂರು ಅಗ್ನೀಶ್ವರರ್ ದೇವಾಲಯ. ಮೊದಲನೆಯದಾಗಿ ಕಂಜನೂರು ಅಗ್ನೀಶ್ವರರ್ ದೇವಾಲಯ ತಮಿಳುನಾಡು ಕುಂಭಕೋಣಂ ಬಳಿ ಇರುತ್ತದೆ. ಇದು ತಮಿಳುನಾಡಿನ ಪ್ರಸಿದ್ಧ ನವಗ್ರಹ ಕ್ಷೇತ್ರಗಳಲ್ಲಿ ಶುಕ್ರ ಗ್ರಹಕ್ಕೆ ಮೀಸಲಾದ ದೇವಾಲಯ. ಇಲ್ಲಿ ಶಿವನನ್ನು ಅಗ್ನೀಶ್ವರರ್ ರೂಪದಲ್ಲಿ ಪೂಜಿಸಲಾಗುತ್ತದೆ. ಶುಕ್ರದೋಷ ಇರುವವರು ಅಥವಾ ಶುಕ್ರ ಬಲ ಹೆಚ್ಚಿಸಿಕೊಳ್ಳಲು ಬಯಸುವವರು ಜೀವನದಲ್ಲಿ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಬಿಳಿ ವಸ್ತ್ರ ಮತ್ತು ಮೊಸರನ್ನು ನೈವೇದ್ಯ ಅರ್ಪಿಸಿ ಪೂಜೆ ಮಾಡಿಸಬೇಕು. ಎರಡನೇದಾಗಿ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ದೇವಾಲಯ. ಇದು ಮಹಾರಾಷ್ಟ್ರದಲ್ಲಿದೆ. 18ನೇ ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಕೊಲ್ಲಾಪುರದ ಅಂಬಾಬಾಯಿ ಅಥವಾ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ವೃಷಭ ರಾಶಿಯವರು ತೆರಳಿ ಕುಂಕುಮಾರ್ಚನೆ ಮಾಡಿಸುವುದರಿಂದ ಅಪಾರ ಧನಲಾಭ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ. ಮೂರನೆಯದಾಗಿ ಎಲ್ಲರಿಗೂ ತಿಳಿದಿರುವ ಸ್ಥಳ ಇದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ. ನಮ್ಮ ಕರ್ನಾಟಕದಲ್ಲಿ ಇರುವ ಚಿಕ್ಕಮಗಳೂರಿನ ಕಳಸ ಸಮೀಪವಿರುವ ಶ್ರೀ ಕ್ಷೇತ್ರ ಹೊರನಾಡಿಗೆ ಭೇಟಿ ನೀಡಿ ತಾಯಿಯ ಪ್ರಸಾದ ಸ್ವೀಕರಿಸುವುದರಿಂದ ಕೌಟುಂಬಿಕ ನೆಮ್ಮದಿ ಹಾಗೂ ಸಂತೋಷ ಸದಾ ನೆಲೆಸಿರುತ್ತದೆ. ನಾಲ್ಕನೆಯದಾಗಿ ಕೊಲ್ಲೂರು ಮೂಕಾಂಬಿಕ ದೇವಾಲಯ. ಜ್ಞಾನ, ವಾಕ್ಶಕ್ತಿ, ಕಲಾಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಕೊಲ್ಲೂರು ಮೂಕಾಂಬಿಕ ತಾಯಿಯ ದರ್ಶನ ಅತ್ಯಂತ ಶುಭಪ್ರದ. ಈ ಕ್ಷೇತ್ರವು ನಮ್ಮ ಕರ್ನಾಟಕದಲ್ಲಿಯೇ ಇದೆ. ಮನೆಯಲ್ಲಿ ಪೂಜೆ ಮಾಡುವ ಸಂಪೂರ್ಣ ವಿಧಾನ. ಪೂಜೆಗೆ ಪ್ರಶಸ್ತ ಸಮಯ ಯಾವುದೆಂದರೆ ಪ್ರತಿ ಶುಕ್ರವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ 6ರಿಂದ 7ರ ಗೋಧೂಳಿ ಲಗ್ನದಲ್ಲಿ. ಇನ್ನು ಪೂಜೆ ಸಿದ್ಧತೆ ಹೇಗಿರಬೇಕು ಎಂದು ನಾನೀಗ ತಿಳಿಸುತ್ತೇನೆ. ದೇವರ ಮನೆಯನ್ನು ಗಂಗಾಜಲ ಅಥವಾ ಅರಿಶಿಣ ನೀರಿನಿಂದ ಶುಚಿಗೊಳಿಸಿ ಪೂಜಾ ಪೀಠದ ಮೇಲೆ ಬಿಳಿ ಅಥವಾ ಕೆಂಪು ಬಣ್ಣದ ಶುದ್ಧ ರೇಷ್ಮೆ ಬಟ್ಟೆಗಳನ್ನು ಹಾಕಿ
ಅದರ ಮೇಲೆ ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಡಿ. ದೀಪಾರಾಧನೆ ಮತ್ತು ಹೂಗಳು. ಹಸುವಿನ ಶುದ್ಧ ತುಪ್ಪದಿಂದ 2 ಮುಖದ ದೀಪಗಳನ್ನು ಬೆಳಗಿಸಿ. ಶುಕ್ರನಿಗೆ ಬಿಳಿ ಬಣ್ಣ ಅತ್ಯಂತ ಪ್ರಿಯವಾಗಿರುವುದರಿಂದ ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಅಥವಾ ಕಮಲದ ಹೂಗಳಿಂದ ದೇವರಿಗೆ ಅಲಂಕಾರ ಮಾಡಿ. ಅತ್ತಾರು ಅಥವಾ ಶ್ರೀಗಂಧದ ಸುಗಂಧ ದ್ರವ್ಯವನ್ನು ಸಮರ್ಪಿಸಿ. ಮಂತ್ರ ಪಠಣ. ದೀಪ ಬೆಳಗಿದ ನಂತರ ಶಾಂತವಾಗಿ ಕುಳಿತುಕೊಂಡು ಈಗ ನಾ ಹೇಳುವ ಮಂತ್ರವನ್ನು 108 ಬಾರಿ ಜಪಿಸಿ. ಶುಕ್ರ ಗಾಯತ್ರಿ ಮಂತ್ರ. ಓಂ ಭಾರ್ಗವಾಯ ವಿದ್ಮಹಿ ದೈತ್ಯಾಚಾರ್ಯಾಯ ಧೀಮಹಿ ತನ್ನೋ ಶುಕ್ರಂ ಪ್ರಚೋದಯಾತ್. ಶುಕ್ರ ಬೀಜ ಮಂತ್ರ. ಓಂ ದ್ರಾಂ ದ್ರೀಂ ಸಂ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ. ಲಕ್ಷ್ಮೀ ಗಾಯತ್ರಿ ಮಂತ್ರ. ಓಂ ಮಹಾಲಕ್ಷ್ಮೇ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇನ್ನು ನೈವೇದ್ಯ ಹೇಗಿರಬೇಕು ಎಂಬುದು ನೋಡುವುದಾದರೆ ಹಾಲಿನ ಪಾಯಸ, ಕಲ್ಲು ಸಕ್ಕರೆ, ಹಾಲಿನಿಂದ ಮಾಡಿದ ಬಿಳಿ ಸಿಹಿ ತಿಂಡಿ ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ. ಮಂಗಳಾರತಿ. ಕರ್ಪೂರ ಅಥವಾ ತುಪ್ಪದ ಬತ್ತಿಯಿಂದ ಮಂಗಳಾರತಿ ಮಾಡಿ ಪ್ರಸಾದವನ್ನು ಮನೆಯವರಿಗೆಲ್ಲರಿಗೂ ಸ್ವೀಕರಿಸಿ. ಶುಭ ಫಲಗಳಿಗಾಗಿ ವಿಶೇಷ ಸರಳ ಪರಿಹಾರಗಳು. ಶುಭ ಬಣ್ಣಗಳು ಬಿಳಿ, ತಿಳಿ ನೀಲಿ, ಕ್ರೀಮ್. ವಿಶೇಷ ಸೇವೆ. ಶುಕ್ರವಾರದಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲ ಅಕ್ಕಿಯನ್ನು ತಿನಿಸುವುದು ಅತ್ಯಂತ ಶ್ರೇಷ್ಠ. ದಾನ ಧರ್ಮ. ಬಡ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಬಿಳಿ ವಸ್ತ್ರ, ಸಕ್ಕರೆ, ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡುವುದರಿಂದ ಶುಕ್ರನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತದೆ. ವೃಷಭ ರಾಶಿಯವರು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ದೇವತಾ ಆರಾಧನೆಯನ್ನು ಪಾಲಿಸಿದರೆ ಜೀವನದಲ್ಲಿ ಸುಖ, ಶಾಂತಿ, ಐಶ್ವರ್ಯ ಖಂಡಿತವಾಗಿ ಲಭಿಸುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.